ದಕ್ಷಿಣ ಕಾಶಿ ಕಾಲಕಾಲೇಶ್ವರ ದೇವಸ್ಥಾನಕ್ಕೆ ಭಕ್ತರಿಂದ ತ್ರಿಶೂಲ ಸಮರ್ಪಣೆ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಸಂಪ್ರದಾಯಗಳ ಸಮ್ಮೇಳನದೊಂದಿಗೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮಧ್ಯಪ್ರದೇಶ ರಾಜ್ಯದ ಇಂದೋರು ಜಿಲ್ಲೆಯಲ್ಲಿ ತಯಾರಿಸಲಾದ 11 ಅಡಿ ಎತ್ತರ ಹಾಗೂ 3 ಅಡಿ ಅಗಲ ಹೊಂದಿದ ಭವ್ಯ ತ್ರಿಶೂಲವನ್ನು ಪಟ್ಟಣದ ವಿವಿಧ ಪ್ರಮುಖ ವೃತ್ತಗಳ ಮೂಲಕ ಭಕ್ತಿ ಭಾವದಿಂದ ಮೆರವಣಿಗೆ ಮಾಡಲಾಯಿತು. ಪುಟ್ಟರಾಜ ಸರ್ಕಲ್ನಿಂದ ಪ್ರಾರಂಭವಾದ ಮೆರವಣಿಗೆ ಕೆಕೆ ಸರ್ಕಲ್, ಶಿವಾಜಿ ಸರ್ಕಲ್, ದುರ್ಗಾ ಸರ್ಕಲ್ ಮಾರ್ಗವಾಗಿ ಸಾಗುತ್ತಾ ಭಕ್ತರ ಜಯಘೋಷಗಳ ನಡುವೆ ಗಮ್ಯಸ್ಥಾನ ತಲುಪಿತು. ಮೆರವಣಿಗೆಯಲ್ಲಿ ಹರ ಹರ ಮಹಾದೇವ ಎಂಬ ಘೋಷಣೆಗಳು ಮೊಳಗಿದವು. ಭಕ್ತರು ಭಕ್ತಿ ಭಾವದಿಂದ ಪಾಲ್ಗೊಂಡಿದ್ದರು. ಈ ಭವ್ಯ ತ್ರಿಶೂಲವನ್ನು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನಕ್ಕೆ ಕರೆತರಲಾಯಿತು. ದೇವಸ್ಥಾನಕ್ಕೆ ತಲುಪಿದ ಬಳಿಕ ಸಂಪ್ರದಾಯಬದ್ಧ ವಿಧಿ ವಿಧಾನಗಳ ಮೂಲಕ ತ್ರಿಶೂಲಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ನಂತರ ದೇವಸ್ಥಾನದ 2 ದೀಪಸ್ತಂಭಗಳ ಮಧ್ಯಭಾಗದಲ್ಲಿ ತ್ರಿಶೂಲವನ್ನು ಶಾಶ್ವತವಾಗಿ ಪ್ರತಿಷ್ಠಾಪಿಸಲಾಯಿತು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಧರ್ಮದರ್ಶಿಗಳಾದ ಯಶರಾಜ ಪ್ರತಾಪ್ ಸಿಂಹ ಗೋರ್ಪಡೆ, ದೇವಸ್ಥಾನದ ಮುಖ್ಯ ಅರ್ಚಕರಾದ ವೇದಮೂರ್ತಿ ಮಲ್ಲಯ್ಯ ಸ್ವಾಮಿ ಗುರುಸ್ಥಳ ಮಠ, ರಾಜನಾರಾಯಣ ಪೂಜಾರ, ಮಲ್ಲಯ್ಯ ಹಿರೇಮಠ, ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಸಿದ್ದಣ್ಣ ಬಂಡಿ, ಶಿವಣ್ಣ ಕೋರದಾನಮಠ, ಸುರೇಶ್ ವ್ಯಾಪಾರಿ, ರಾಜು ಸಾಂಗ್ಲಿಕರ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಈ ಧಾರ್ಮಿಕ ಕಾರ್ಯಕ್ರಮವು ಗಜೇಂದ್ರಗಡ ಪಟ್ಟಣದ ಭಕ್ತರಲ್ಲೂ ವಿಶೇಷ ಆತ್ಮೀಯತೆಯನ್ನ ಮೂಡಿಸಿ ಧರ್ಮದ ಮೇಲೆ ಅವರ ಭಕ್ತಿ ಹಾಗೂ ಏಕತೆಯನ್ನ ಮತ್ತೊಮ್ಮೆ ಪ್ರತಿಬಿಂಬಿಸಿದೆ. ಬ್ಯೂರೋ ರಿಪೋರ್ಟ್, ಎನ್ಕೆಎಸ್ ಟಿವಿ4, ಗಜೇಂದ್ರಗಡ. ಹರೇ ಹರ ಹರೇ ಹರ ದೇವಿ ಸಮೇತ ಶ್ರೀ ಕಾಲಕಾಲೇಶ್ವರ ಮಹಾರಾಜ್ ಕಿ ಜೈ. ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಅಂತರಗಂಗಾ ಮಾತಾ ಕಿ ಜೈ. ಶ್ರೀ ವರಮದೇವ ಮಹಾರಾಜ್ ಕಿ ಜೈ. ಶ್ರೀ ರುದ್ರಪಾದ ಮಹಾರಾಜ್ ಕಿ ಜೈ. ಶ್ರೀ ದುರ್ಗಾದೇವಿ ಮಾತಾ ಕಿ ಜೈ. ಸಾಂಬ ಜೈ ನಮಃ ಪಾರ್ವತಿ अर्पणमस्तु 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 साम्बजै नमः पार्वती कालकालेश्वर अर्पणमस्तु